ಹಾಯ್ ವೆಲ್ಕಮ್ ಬ್ಯಾಕ್ ಟು ನಚ್ಚ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೀರೆಕಾಯಿ ಹಾಕಿಬಿಟ್ಟು ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಒಳಗಡೆ ಬೇಳೆ ಮತ್ತು ತಣ್ಣಿಕಾಳು ಹಾಕಿದ್ದೀನಿ. ಇದನ್ನ ಒಂದು 5ರಿಂದ 6 ವಿಸಲ್ ಕೂಗಿಸ್ಕೊತೀನಿ. ಸ್ವಲ್ಪ ಬೇಳೆ ಎಲ್ಲ ಬೇಯಬೇಕು. ಒಂದು 7ರಿಂದ 8 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜು ಟೊಮೊಟೊ ಹಾಕ್ತಾಯಿದ್ದೀನಿ. ಕಾಳಿಗೆ ಹಿಡಿಯೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕೋತೀನಿ, ಏನಕ್ಕಂದರೆ ಕಾಳು ಅಂಡಿ ಇಟ್ಬಿಡುತ್ತೆ. ಜಾಸ್ತಿ ಹೊತ್ತು ಬೇಯಬೇಕಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಹಾಕೋತೀನಿ. ಲಿಡ್ ಮುಚ್ಚಿದ್ದೀನಿ. ಈಗ ವಿಸಲ್ ಬರಲಿ. ಇದು 5ರಿಂದ 6 ವಿಸಲ್ ಕೂಗಿಸ್ಕೊತೀನಿ. ಯಾಕಂದರೆ ಕಾಳು ಹಾಕಿದ್ದೀನಲ್ಲ, ಒಣಕಾಳು, ಅದು ಬೇಯೋದು ಲೇಟ್ ಸ್ವಲ್ಪ, ಅದರಿಂದ ಬೇಯಿಸ್ಕೊತೀನಿ. ವಿಸಲ್ ಬಂದಿದೆ, ಆಫ್ ಮಾಡ್ತೀನಿ. ಈಗ ವಿಸಲ್ ಇಳಿಲಿ. ಅಷ್ಟರಲ್ಲಿ ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಕೊತ್ತಂಬರಿ, ಹುಣಸೆಹಣ್ಣು, ಜೀರಿಗೆ 1 ಸ್ಪೂನು, ಮೆಣಸು 1 ಸ್ಪೂನು, ಸ್ವಲ್ಪ ಕಾಯಿ, ತೆಂಗಿನಕಾಯಿ ತುರಿ. ಈಗ ಒಂದು ಜಾರ್ ತೊಗೊಂಡು ಇದೆಲ್ಲ ಹಾಕೋತೀನಿ ಜಾರ್ ಒಳಗಡೆ. ನೋಡಿ, ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರದಷ್ಟು ಹಾಕಿದ್ದೀನಿ. ಕೊತ್ತಂಬರಿ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ 2 ಗೆಡ್ಡೆ ತೊಗೊಂಡಿದ್ದೀನಿ. ಜೀರಿಗೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನಷ್ಟು ಮೆಣಸು ಹಾಕ್ತಾಯಿದ್ದೀನಿ. ಈಗ ಇದನ್ನ ಸಣ್ಣಗೆ ರುಬ್ಕೋತೀನಿ. ವಿಸಲ್ ಇಳಿಯೋಷ್ಟರಲ್ಲಿ ಹೀರೆಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವಿಸಲ್ ಇಳಿದಿದೆ, ಓಪನ್ ಮಾಡ್ತೀನಿ. ಈಗ ಇದು ಟೊಮೊಟೊ ಇದೆಯಲ್ಲ, ಟೊಮೊಟೊ ಮತ್ತು ಹಸಿಮೆಣ್ಸಿಕಾಯಿ, ಒಂದು 2 ಸೌಟಷ್ಟು ಕಾಳೆಲ್ಲ ಎತ್ಕೋತೀನಿ. ನೋಡಿ, 1 ಸೌಟ್ ಕಾಳು ಮತ್ತು ಹಸಿಮೆಣ್ಸಿಕಾಯಿ, ಟೊಮೊಟೊ ಎಲ್ಲ ಎತ್ಕೊಂಡಿದ್ದೀನಿ. ಈಗ ನಾನು ಮತ್ತೆ ಗ್ಯಾಸ್ ಇಟ್ಬಿಟ್ಟು ಕುದಿಯೋಕೆ ಇಡ್ತೀನಿ. ಇದೇನಕ್ಕಪ್ಪ ಅಂದರೆ ಹೀರೆಕಾಯಿ ಬೇಯಿಸ್ಕೊಳ್ಳೋಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹೀರೆಕಾಯಿ ತೊಗೊಂಡು ಎರೆದ್ಬಿಟ್ಟು ಸಣ್ಣ ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ. ಈಗ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಈಗ ಇದನ್ನ 1 ವಿಸಲ್ ಕೂಗಿಸ್ಕೊತೀನಿ. ಒಂದು ವಿಸಲ್ ಬರಲಿ ಇದು. ಅಷ್ಟರಲ್ಲಿ ಕಾಳು ಎತ್ಕೊಂಡಿದ್ದೀನಲ್ಲ, ಇದನ್ನ ರುಬ್ಕೋತೀನಿ. ಆವಾಗಲೇ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿ ತೋರಿಸಿದ್ನಲ್ಲ, ಈಗ ಅದರೊಳಗಡೆ ಹಾಕ್ಕೊಂಡು ರುಬ್ಕೋತೀನಿ. ಹೀರೆಕಾಯಿ ಬೇಯೋಕೆ ಇಟ್ಟಿದೆ. ಹೀರೆಕಾಯಿ ಬೆಂದಿದೆ. ಈಗ ಇದು 1 ಸೌಟ್ ಎತ್ಕೋತೀನಿ. ಹೀರೆಕಾಯಿ ಕಾಳೆಲ್ಲ ಹಾಕಿದ್ನಲ್ಲ, ಅದರೊಳಗಡೆ ಹಾಕ್ಕೊಂಡು ಈಗ ಇದನ್ನು ರುಬ್ಕೋತೀನಿ ಸಣ್ಣಗೆ. ಸ್ವಲ್ಪ ನೀರು ಹಾಕ್ಕೊಂಡು, ಆ ಸಬ್ಸಾರು ಇರುತ್ತಲ್ಲ ಅದೇ ಹಾಕ್ಕೊಂಡು ರುಬ್ಕೋತೀನಿ. ನೋಡಿ, ಇದು ರುಬ್ಬಾಗಿದೆ. ಈಗ ಇದನ್ನ ಒಂದು ತಪ್ಪಲಿಗೆ ಹಾಕೋತಾ ಇದ್ದೀನಿ. ಹೀರೆಕಾಯಿ ಮತ್ತು ಕಾಳನ್ನ ಸೋರ್ಲಿಕ್ತೀನಿ, ಅದರೊಳಗಡೆ ರಸ ಎಲ್ಲ ಹೋಗೋ ಥರ. ಕಾಳನ್ನ ನೀರೆಲ್ಲ ಸೋರ್ಲಿಕ್ಕಿದ್ದೀನಿ. ಹೀರೆಕಾಯಿ ಮತ್ತು ಕಾಳು ಹಾಕಿ ಬೇಯಿಸಿದ್ನಲ್ಲ, ಅದು ನೀರು ಸೋರಕ್ಕಿದೆ. ಈಗ ಎಲ್ಲ ತೊಳೆದು ಉಯ್ಕೋತೀನಿ. ಖಾರ ರುಬ್ಬಿದ್ದೆಲ್ಲ ನೋಡಿ, ನೀರು ಹಾಕ್ಕೊಂಡಿದ್ದೀನಿ. ಇಷ್ಟು ಎಲ್ಲ ತೊಳೆದ್ಬಿಟ್ಟು ಉಯ್ಕೊಂಡಿದ್ದೀನಿ. ಈಗ ಇದನ್ನ ಬೇಯಕ್ಕಿಟ್ಟಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ, ಈಗ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನೋಡಿ, ಹೀರೆಕಾಯಿ ಸೋರ್ಲಿಕ್ಕಿದ್ನಲ್ಲ, ಈಗ ಒಗ್ಗರಣೆ ಮಾಡ್ಕೊತೀನಿ. ಒಗ್ಗರಣೆಗೆ ಈರುಳ್ಳಿ, ಒಣಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕಾಯಿ, ಎಣ್ಣೆ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ತೀನಿ. ಕಾಳು ಬೇಯಿಸಿದ್ನಲ್ಲ, ಅದೇ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ತೀನಿ. ಸಾರು ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಬರೀ 1 ಸುತ್ತು ಕುದಿ ಬಂದಮೇಲೆ ಆಫ್ ಮಾಡ್ತೀನಿ ಸಾಂಬಾರು. ಉಪ್ಸಾರು ಜಾಸ್ತಿ ಕುದಿಸ್ಬಾರ್ದು. ನೋಡಿ, ಕುಕ್ಕರ್ ಬಿಸಿಯಾಗಿದೆ. ಈಗ 1ರಿಂದ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಟಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಬೇಯಲಿ. ಕಾಳಿಗೆ ಸ್ವಲ್ಪ ಉಪ್ಪು ಹಾಕಿದೆ. ಈಗ ಈರುಳ್ಳಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪು. ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ. ಈರುಳ್ಳಿ ರೋಸ್ಟ್ ಆಗಿದೆ. ಕಾಳು ಮತ್ತು ಹೀರೆಕಾಯಿ ಬೇಯಿಸ್ಕೊಂಡಿದ್ನಲ್ಲ, ಅದನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ, ಎಲ್ಲ ಮಿಕ್ಸ್ ಮಾಡಿ ಬೆಂದಿದೆ. ಈಗ ತೆಂಗಿನಕಾಯಿ ತುರಿದಿಟ್ಟಿದೆ, ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ತುರಿನ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ತೀನಿ. ನೋಡಿ, ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಆಫ್ ಮಾಡ್ತೀನಿ. ನೋಡಿ, ಸಾಂಬಾರು ಕುದಿ ಬರ್ತಿದೆ. 1 ಕುದಿ ಬಂದಮೇಲೆ ಆಫ್ ಮಾಡ್ತೀನಿ ನಾನು ಇದನ್ನು. ನೋಡಿ, ಕುದಿ ಬಂದಿದೆ. ಜಾಸ್ತಿ ಹೊತ್ತು ಕುದಿಬಾರ್ದು ಸಾಂಬಾರು. ಆಫ್ ಮಾಡಿದೆ. ನೋಡಿ,
ಉಪ್ಸಾರು ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಮತ್ತು ಹೀರೆಕಾಯಿ ಜೊತೆಗೆ ಉಪ್ಸಾರು ಮಾಡೋದು, ಹೀರೆಕಾಯಿ ಪಲ್ಯ ಮತ್ತು ಉಪ್ಸಾರು ರೆಡಿಯಾಗಿದೆ. ಬನ್ನಿ ಈಗ ಮುದ್ದೆ ಜೊತೆ ಸರ್ವ್ ಮಾಡ್ತೀನಿ. ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿ ನೋಡಿ. ಉಪ್ಸಾರು ಮತ್ತು ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಇದಕ್ಕೆ ಮುದ್ದೆ ತಿರುಗಿದ್ದೀನಿ. ನಮ್ಮ ಹುಡುಗ ತಿನ್ನಲ್ಲ ಮುದ್ದೆನ, ತೊಗೊಂಡೋಗಿ ಕೊಡ್ತೀನಿ. ಏನು ಹೇಳ್ತಾರೆ ನೋಡೋಣ. ಉಪ್ಸಾರು ಮುದ್ದೆ ಹೋಗಿ ಕೈ ತೊಳ್ಕೊಬಾ, ತಿನ್ನು ನೋಡು, ಆಮೇಲೆ ಹೇಳು ಆಯ್ತಾ. ಹೋಗಿ ಕೈ ತೊಳ್ಕೊಂಡು ಬಾ. ನೀನು ನೋಡಿ ಕೈ ತೊಳ್ಕೊಂಡು ಬರೋಕ್ಕೆ ಹೋದ್ರು. ಏನು ಹೇಳ್ತಾರೆ ನೋಡ್ತೀನಿ. ಚೆನ್ನಾಗೈತಾ? ತಿನ್ಕೊಳ್ಳಿ ಮುದ್ದೆನ. ಏನು? ಹಾಂ ಸರಿ, ತಿನ್ನು. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.